ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ. ನಿಮ್ಮ ಈ ಜ್ಞಾನಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ. ಕರ್ಮಫಲದಾತ ಶನಿದೇವ ಎಪಿಸೋಡ್ 2. ಓಂ ಭಗಭವಾಯ ವಿದ್ಮಹೇ ಮೃತ್ಯುರೂಪಾಯ ಧೀಮಹಿ ತನ್ನೋ ಶನಿಃ ಪ್ರಚೋದಯಾತ್. ನಾವು ಶರ್ಮಾ ಫ್ಯಾಮಿಲಿ ಕಥೆ ಕೇಳ್ತಾ ಇದ್ದೀವಿ. ರಾಜ ಆಕ್ಸಿಡೆಂಟ್ ಆಗಿ ರಕ್ತ ಸಿಕ್ತ ಸ್ಥಿತಿಯಲ್ಲಿ ರಸ್ತೆಯ ಬದಿಯಲ್ಲಿ ಬಿದ್ದಿದ್ದ. ಇದಕ್ಕೆ ಕಾರಣ ಅವನ ಗ್ರಹಗತಿಯೇ, ಅವನ ಕರ್ಮಫಲವೇ. ಅವನ ಕರ್ಮಕ್ಕೆ ಈ ರೀತಿಯ ಫಲ ಕೊಡುತ್ತಿರುವ ಶನಿದೇವನ ಬಗ್ಗೆ ನಿಮಗೆಷ್ಟು ಗೊತ್ತು? ಮುಂದೆ ತಿಳಿಯುತ್ತಾ ಹೋಗೋಣ. ರಾಜನಿಗೆ ಪ್ರಜ್ಞೆ ಬಂದಾಗ ಅವನು ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದಾನೆ. ಕಣ್ಣು ಬಿಟ್ಟು ನೋಡಿದಾಗ ಅವನ ಕಾಲಿಗೆ ಪ್ಲಾಸ್ಟರ್ ಹಾಕಿದ್ದು ಅವನಿಗೆ ತಿಳಿಯುತ್ತದೆ. ಅವನ ತಲೆ ಭಾರವಾಗಿ ನೋವಿನಿಂದ ಸಿಡಿಯುತ್ತಿದೆ. ರಾಜ ನರಳುತ್ತಾ, ಓಹ್, ನನ್ನ ತಲೆ ನೋವಿಂದ ಸಿಡಿತಾ ಇದೆ. ನಾನು ಆಸ್ಪತ್ರೆಯಲ್ಲಿ ಹೇಗೆ ಬಂದೆ? ನಾನು ಯಾಕಿಲ್ಲಿದ್ದೀನಿ ಎಂದು ಮುಳುಗುತ್ತಾನೆ. ರಾಜ ಏನಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಿರುವಾಗ ಅವನಿಗೆ ಒಂದು ಅಪರಿಚಿತ ಧ್ವನಿ ಕೇಳಿಸುತ್ತದೆ. ರಾಜ ಆ ಕಡೆ ನೋಡಿದಾಗ ಅಲ್ಲೊಬ್ಬ ಅಪರಿಚಿತ ವ್ಯಕ್ತಿ ಇವನಿಗೆ ಪ್ರಜ್ಞೆ ಬರುವುದನ್ನೇ ಕಾಯುತ್ತಿರುವವನಂತೆ ಎದ್ದ ತಕ್ಷಣ ನನ್ನ ಕಡೆಯ ನಿಲುವನ್ನು ರಾಜನಿಗೆ ತಲುಪಿಸುವ ನಿಯತ್ತಾದ ಆತುರತೆಯಿಂದ, ಹೌದು ಸರ್, ನೀವು ಈಗ ಆಸ್ಪತ್ರೆಯಲ್ಲಿದ್ದೀರಾ. ನಾನೇ ಕರ್ಕೊಂಡು ಬಂದಿದ್ದು. ನೀವು ಆಪೋಸಿಟ್ ಸೈಡ್ ನಿಂದ ಬರ್ತಾ ಇರುವಾಗ ನನ್ನ ಬೈಕ್ಗೆ ಡಿಕ್ಕಿ ಹೊಡೆದ್ಬಿಟ್ರಿ. ನಾನು ಹೇಗೂ ಆಸ್ಪತ್ರೆಗೆ ಬರ್ತಾ ಇದ್ದೆ, ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದೆ. ರಾಜ ಆಶ್ಚರ್ಯದಿಂದ, ನೀನಾ? ಯಾರು ನೀನು? ನೀನು ನನ್ನನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ಯಾ ಎಂದಾಗ ಆ ಅಪರಿಚಿತ ವ್ಯಕ್ತಿ, ಹೌದು ಸರ್, ನಾನೇ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಯಾಕಂದ್ರೆ ನೀವೇ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹಠ ಮಾಡ್ತಾ ಇದ್ರಿ. ನಾನು ಈ ಆಸ್ಪತ್ರೆಯಲ್ಲಿ ವಾರ್ಡ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದೀನಿ. ನನ್ನ ಹೆಸರು ಸನ್ನಿ ಎಂದಾಗ ರಾಜ ಕೋಪದಿಂದ, ನಿನ್ನ ಹೆಸರು ಶನಿನಾ? ಅಯ್ಯೋ ದೇವ್ರೆ, ಈ ಶನಿ ನನ್ನ ಬೆನ್ನು ಇಲ್ಲೂ ಬಿಡ್ತಾ ಇಲ್ವಲ್ಲಪ್ಪ ಎನ್ನುತ್ತಾನೆ. ಆಗ ಆ ವಾರ್ಡ್ ಬಾಯ್ ಸನ್ನಿ ನಗುತ್ತಾ, ನಿಮಗೆ ನಿಜವಾಗ್ಲೂ ಶನಿದೇವರಿಂದ ತೊಂದರೆ ಆದ ಹಾಗೆ ಕಾಣುತ್ತೆ. ಏನ್ ತೊಂದರೆ ಆಗಿದೆ ನಿಮಗೆ ಶನಿದೇವರಿಂದ ಎಂದು ಕೇಳುತ್ತಾನೆ. ಆಗ ರಾಜ ಮತ್ತೆ ಕೋಪದಿಂದ, ನಾನು ನಿನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಶನಿದೇವನ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಂದಾಗ ವಾರ್ಡ್ ಬಾಯ್ ಸನ್ನಿ, ನಾನು ಆ ಶನಿದೇವನ ಬಗ್ಗೆನೇ ಮಾತಾಡ್ತಾ ಇರೋದು ಸರ್. ನನ್ನ ಹೆಸರು ಶನಿ ಅಲ್ಲ, ಸನ್ನಿ. ನೀವು ಹೇಳ್ತಾ ಇರೋದು ಸೂರ್ಯದೇವನ ಮಗ ಶನಿ ದೇವನ ಬಗ್ಗೆ ಅಂತ ನನಗೂ ಗೊತ್ತು. ಶನಿದೇವರ ಹೆಸರ ಮೇಲೇನೆ ನನಗೆ ಸನ್ನಿ ಅಂತ ಹೆಸರಿಟ್ಟಿರೋದು ಎಂದಾಗ ರಾಜ ವ್ಯಂಗ್ಯ ಮಿಶ್ರಿತ ಕೋಪದಿಂದ, ಜೋಕ್ ಮಾಡ್ತಾ ಇದೀಯಾ ನನ್ ಜೊತೆ? ನಿನಗೆ ಆ ಶನಿದೇವನ ಬಗ್ಗೆ ಏನ್ ಗೊತ್ತಿದೆ ಎನ್ನುತ್ತಾನೆ. ಆಗ ಸನ್ನಿ ಶಾಂತವಾಗಿ, ಗೊತ್ತಿದೆ ಸರ್, ಶನಿದೇವರೇ ನಮ್ಮ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡೋದು. ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಅವರ ಕರ್ಮದ ಆಧಾರದ ಮೇಲೆ ಪ್ರತಿಫಲ ನೀಡೋದು ಆ ಶನಿದೇವರೇ. ಶನಿದೇವರು ಬೇರೆ ದೇವತೆಗಳ ಹಾಗಲ್ಲ. ಬೇರೆ ದೇವರು ಸ್ವಲ್ಪ ಭಕ್ತಿ ತೋರಿಸಿದ್ರು ಖುಷಿಯಾಗಿ ವರ ಕೊಟ್ಟು ಬಿಡ್ತಾರೆ. ನಂತರ ಅದಕ್ಕೆಲ್ಲ ಪರಿಹಾರ ಹುಡುಕೋ ಕೆಲಸ ಮಾಡ್ತಾರೆ. ಆದ್ರೆ ಶನಿದೇವರು ಹಾಗಲ್ಲ ಎಂದಾಗ ರಾಜ ವ್ಯಂಗ್ಯವಾಗಿ, ಓ ಹೌದಾ, ಶನಿದೇವರು ಹಾಗಲ್ವಾ? ಮತ್ ಹೇಗೆ ಆ ನಿಮ್ ಶನಿದೇವರು ಅಂತ ನನಗೆ ಹೇಳು. ನನಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಸೂರ್ಯದೇವನ ಮಗನಾಗಿದ್ರು ಅವನು ಯಾಕೆ ಅಷ್ಟು ಕಪ್ಪಗಿದ್ದಾನೆ? ಸೂರ್ಯದೇವ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನೆ, ಆದ್ರೆ ಅವನ ಮಗನ ಬಣ್ಣನೇ ಅಷ್ಟು ಕಪ್ಪಗಾಗಿದೆ ಎಂದಾಗ ಸನ್ನಿ ರಾಜನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ, ನೀವು ಹೇಳು ಅಂದ್ರೆ ನಾನು ಆ ಶನಿದೇವನ ಕಥೆ ನಿಮಗೆ ಹೇಳ್ತೀನಿ ಸರ್. ಹೇಗೂ ನೀವು ನಿಮ್ಮ ಕಾಲಿನ ಪ್ಲಾಸ್ಟರ್ ತೆಗೆಯುವವರೆಗೂ, ನಿಮ್ಮ ತಲೆನೋವು ಕಡಿಮೆ ಆಗುವವರೆಗೂ ಇಲ್ಲೇ ಇರಬೇಕಾಗುತ್ತೆ. ನೀವು ಹೇಳು ಅಂದ್ರೆ ನಾನು ನಿಮಗೆ ಶನಿದೇವರ ಸಂಪೂರ್ಣ ಕಥೆಯನ್ನ ಹೇಳ್ತೀನಿ. ಆಗ ನಿಮಗೆ ನಿಮ್ಮ ಈ ಅಪಘಾತದ ಹಿಂದೆ ಶನಿದೇವರಾಗ್ಲಿ ಈ ಸನ್ನಿ ಆಗ್ಲಿ ಇಲ್ಲ ಅನ್ನೋದು ಅರ್ಥ ಆಗುತ್ತೆ ಎನ್ನುತ್ತಾನೆ. ಸನ್ನಿ ಸಮಾಧಾನವಾಗಿ,
ಮಾತನಾಡುವುದನ್ನು ನೋಡಿದ ರಾಜನಿಗೂ ಅವನ ಮೇಲಿನ ಕೋಪ ಕಡಿಮೆಯಾಗಿ ಅವನ ಜೊತೆ ಸಲುಗೆಯಿಂದ ಮಾತನಾಡಲು ಶುರು ಮಾಡುತ್ತಾನೆ. ಆಗ ಸನ್ನಿ, ನೋಡಿ, ನಮ್ಮ ಬ್ರಹ್ಮಾಂಡದ ನಕ್ಷತ್ರ ಪುಂಜಗಳಲ್ಲಿ ಅತ್ಯಂತ ದೊಡ್ಡ ನಕ್ಷತ್ರ ಅಂದ್ರೆ ಅದು ಸೂರ್ಯ. ಸೂರ್ಯದೇವರು, ಶನಿದೇವ ಆ ಸೂರ್ಯದೇವನ ಮಗ. ಶನಿದೇವನ ಹುಟ್ಟಿನ ಕಥೆ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಂದಾಗ ರಾಜ ಕುತೂಹಲದಿಂದ, ಓ ಹೌದಾ, ಹೇಗೆ ಎನ್ನುತ್ತಾನೆ. ಆಗ ಸನ್ನಿ, ನೀವು ಒಂದ್ಸಾರಿ ಶನಿದೇವನ ಹುಟ್ಟಿನ ಕಥೆ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ, ಹೇಳ ಎನ್ನುತ್ತಾ ಮುಂದುವರಿಸುತ್ತಾನೆ. ಸೂರ್ಯನ ಪತ್ನಿಯ ಹೆಸರು ಸಂಧ್ಯಾದೇವಿ ಅಥವಾ ಸಂಧ್ಯಾದೇವಿ ಅಂತಲೂ ಕರೀತಾರೆ. ಸಂಧ್ಯಾದೇವಿ ದಕ್ಷ ಮಹಾರಾಜನ ಮಗಳು. ಸಂಧ್ಯಾದೇವಿ ಸೂರ್ಯದೇವರನ್ನ ಮದುವೆ ಮಾಡಿಕೊಂಡು ಸೂರ್ಯಲೋಕಕ್ಕೆ ಬಂದಾಗ ಅವನ ಪ್ರಖರತೆ, ಅವನ ತೀವ್ರವಾದ ಶಾಖವನ್ನ ಅವಳಿಂದ ಸಹಿಸೋಕಾಗುವುದಿಲ್ಲ. ಒಂದಿನ ಅವಳು ತನ್ನ ವಿಚಿತ್ರವಾದ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ತಾಳೆ. ಇಲ್ಲಿಂದಲೇ ಶನಿದೇವರ ಹುಟ್ಟಿನ ಕಥೆ ಶುರುವಾಗುತ್ತೆ. ಸಂಧ್ಯಾದೇವಿ ತನ್ನ ಸಂಕಷ್ಟದ ಬಗ್ಗೆ ತನ್ನಷ್ಟಕ್ಕೆ ತಾನೇ ಯೋಚಿಸುತ್ತಾ, ಇದೊಂದು ವಿಚಿತ್ರ ಸಮಸ್ಯೆ, ನಾನು ಸೂರ್ಯದೇವನ ಪತ್ನಿಯಾಗಿದ್ದರೂ ನಾನು ಅವನ ಹತ್ತಿರ ಹೋಗುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದು ಅವನಿಗೆ ತಿಳಿದರೆ ಅವನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಆದ್ದರಿಂದ ಸೂರ್ಯದೇವನಿಗೆ ನನ್ನ ಕಷ್ಟ ತಿಳಿಯುವ ಮೊದಲೇ ನಾನು ಅವನ ಶಾಖವನ್ನು ಸಹಿಸಿಕೊಳ್ಳುವ ಮಾರ್ಗವನ್ನ ನಾನೇ ಕಂಡುಕೊಳ್ಳಬೇಕು. ನಾನು ಶಿವನನ್ನ ಪ್ರಾರ್ಥಿಸಿದರೆ ಖಂಡಿತ ಅವನು ನನಗೆ ಸೂರ್ಯದೇವನ ಶಾಖವನ್ನು ಸಹಿಸಿಕೊಳ್ಳುವ ವರವನ್ನ ನನಗೆ ನೀಡುತ್ತಾನೆ. ಆದರೆ ನಾನು ಇಲ್ಲಿ ಸೂರ್ಯಲೋಕದಲ್ಲಿ ಪ್ರಾರ್ಥನೆ ಮಾಡುವುದು ಅಸಾಧ್ಯ. ಆದರೆ ನಾನು ಹೊರಟು ಹೋದರೆ ಸೂರ್ಯದೇವನಿಗೆ ನಾನು ಅವನ ಶಾಖವನ್ನು ಸಹಿಸಲಾಗದೆ ಹೊರಟು ಹೋದೆ ಎಂದು ತಿಳಿದು ಬಿಡುತ್ತೆ. ಅದು ಅವನಿಗೆ ದುಃಖವನ್ನುಂಟು ಮಾಡುತ್ತೆ. ಹೀಗೆ ಸಂಧ್ಯಾದೇವಿ ಹಗಲು ರಾತ್ರಿ ಇದೇ ಆಲೋಚನೆಗಳಲ್ಲಿ ಕಳೆದು ಹೋಗ್ತಾಳೆ. ಇಂಥ ಸಂದರ್ಭದಲ್ಲಿ ಒಂದು ದಿನ ಸಂಧ್ಯಾದೇವಿ ತನ್ನ ನೆರಳನ್ನ ಗಮನಿಸುತ್ತಾಳೆ. ಆಗ ಅವಳಿಗೆ ಒಂದು ಉಪಾಯ ಹೊಳೆಯುತ್ತೆ. ಆಗ ಸಂಧ್ಯಾದೇವಿ, ನಾನು ಇಲ್ಲಿಂದ ಹೊರಡುವ ಮೊದಲು ನಾನು ನನ್ನದೇ ನೆರಳಿನಿಂದ ನನ್ನದೇ ಒಂದು ಛಾಯೆಯನ್ನ, ನನ್ನದೇ ಒಂದು ಪ್ರತಿರೂಪವನ್ನ ಸೃಷ್ಟಿಸಿ ಅದನ್ನು ನನ್ನ ಸ್ಥಾನದಲ್ಲಿರಿಸಿ ಹೋಗಬಹುದಲ್ಲವೇ? ಆಗ ನಾನು ನಿಶ್ಚಿಂತೆಯಿಂದ ಗೊಂಡಾರಣ್ಯಕ್ಕೆ ತೆರಳಿ ಶಿವನ ಕುರಿತು ತಪಸ್ಸು ಮಾಡಬಹುದು. ಇಲ್ಲಿ ನನ್ನ ಛಾಯೆ ನನ್ನ ಸ್ಥಾನದಲ್ಲಿದ್ದು ಸೂರ್ಯದೇವನ ಸೇವೆ ಮಾಡುತ್ತಾಳೆ. ಹೀಗೆ ಯೋಚಿಸಿದ ಸಂಧ್ಯಾದೇವಿಯು ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿಕೊಂಡು ತನ್ನ ನೆರಳಿನಿಂದಲೇ ತನ್ನಂತೆಯೇ ಕಾಣುವ ತನ್ನದೇ ಪ್ರತಿರೂಪವೊಂದನ್ನ ಸೃಷ್ಟಿಸುತ್ತಾಳೆ. ಅದಕ್ಕೆ ಛಾಯಾ, ನೆರಳು ಎಂದು ಹೆಸರಿಡುತ್ತಾಳೆ. ಹೊರಡುವ ಮೊದಲು ಸಂಧ್ಯಾದೇವಿ ತನ್ನ ಪ್ರತಿರೂಪವಾದ ಛಾಯಾದೇವಿಯನ್ನು ಕುರಿತು, ಛಾಯಾ, ನೀನು ನನ್ನ ಪ್ರತಿರೂಪವೇ ಆಗಿರುವೆ. ಆದ್ದರಿಂದ ನೀನು ಇಲ್ಲಿ ನನ್ನ ಸ್ಥಾನವನ್ನು ತುಂಬಬೇಕು. ನಿನ್ನನ್ನು ನೋಡಿದಾಗ ಯಾರಿಗೂ ಅದು ನಾನಲ್ಲ, ನನ್ನ ಛಾಯೆ ಎಂದು ತಿಳಿಯುವುದಿಲ್ಲ ಎಂದಾಗ ಛಾಯಾದೇವಿಯು, ಹಾಗೆಯೇ ಆಗಲಿ ದೇವಿ, ನಾನು ನಿನ್ನ ಮಾತನ್ನ ಶಿರಸ ಪಾಲಿಸುತ್ತೇನೆ ಎನ್ನುತ್ತಾಳೆ. ಆಗ ಸಂಧ್ಯಾದೇವಿ, ನೀನು ಇಲ್ಲಿರುವಾಗ ನನ್ನ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬೇಕು ಮತ್ತು ಸೂರ್ಯದೇವನಿಗೆ ಈ ಬದಲಾವಣೆ ಬಗ್ಗೆ ಎಂದಿಗೂ ಅನುಮಾನ ಬರದಂತೆ ನೋಡಿಕೊಳ್ಳಬೇಕು ಎಂದಾಗ ಛಾಯಾದೇವಿ, ಚಿಂತಿಸಬೇಡ ದೇವಿ, ಯಾರಿಗೂ ಅನುಮಾನ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಭಾಷೆ ನೀಡುತ್ತಾಳೆ. ಆಗ ದೇವಿ ಸಂಧ್ಯಾ ಸಂತೋಷದಿಂದ, ಹೌದು, ಇದು ಸರಿಯಾಗಿದೆ. ಈಗ ನಾನು ನಿಶ್ಚಿಂತೆಯಿಂದ ಶಿವನ ಕುರಿತು ತಪಸ್ಸು ಮಾಡಬಹುದು. ಒಮ್ಮೆ ನಾನು ಸೂರ್ಯದೇವನ ಶಾಖವನ್ನು ಸಹಿಸಿಕೊಳ್ಳುವ ವರ ಪಡೆದರೆ ನಾನು ಮತ್ತೆ ಇಲ್ಲಿಗೆ ಹಿಂದಿರುಗಬಹುದು ಎಂದು ನಿರ್ಧರಿಸುತ್ತಾಳೆ. ಹೀಗೆ ಎಲ್ಲವನ್ನೂ ಸಿದ್ಧಪಡಿಸಿದ ಸಂಧ್ಯಾದೇವಿ ಹೊರಟು ಹೋಗುತ್ತಾಳೆ ಮತ್ತು ದೇವಿ ಸಂಧ್ಯಾಳ ಪ್ರತಿರೂಪವಾದ ಛಾಯಾದೇವಿಯು ಅವನ ಶಾಖಕ್ಕೆ ಬೆದರದಿರುವುದನ್ನು ಕಂಡ ಸೂರ್ಯದೇವ ಮಂತ್ರಮುಗ್ಧನಾಗುತ್ತಾನೆ. ಸೂರ್ಯದೇವನಿಗೆ ಇವಳು ತನ್ನ ಪತ್ನಿ ಸಂಧ್ಯಾದೇವಿ ಅಲ್ಲ, ಅವಳ ಪ್ರತಿರೂಪವಾದ ಛಾಯಾದೇವಿ ಎಂದು ತಿಳಿಯುವುದೇ ಇಲ್ಲ. ಸಮಯ ಕಳೆದಂತೆ ಸೂರ್ಯದೇವನ ಮಗನ ತಾಯಿಯಾಗಬೇಕೆಂಬ ಬಯಕೆಯೊಂದು ಛಾಯಾದೇವಿಯ ಮನಸ್ಸಿನಲ್ಲಿ ಮೂಡುತ್ತದೆ. ದೇವಿ ಸಂಧ್ಯಾ ಯಾವಾಗ ಹಿಂದಿರುಗುತ್ತಾಳೆ ಎಂದು ನನಗೆ ಗೊತ್ತಿಲ್ಲ. ಆದರೆ
ಅವಳು ಬಂದ ಕ್ಷಣದಲ್ಲೇ ನಾನು ಈ ಸ್ಥಳವನ್ನ ಶಾಶ್ವತವಾಗಿ ಬಿಡಬೇಕಾಗುತ್ತದೆ. ಆದರೆ ಹಾಗೆ ಹೋಗಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನಾನಿಲ್ಲಿ ಸೂರ್ಯದೇವನ ಪ್ರೀತಿಯನ್ನು ಅನುಭವಿಸಲೆಂದೇ ಹುಟ್ಟಿದವಳು. ಹಾಗಾಗಿ ನಾನು ಅವನೊಂದಿಗೆ ಶಾಶ್ವತವಾಗಿ ಇರಬಯಸುವುದು ತಪ್ಪಲ್ಲ. ನಾನು ಸೂರ್ಯದೇವನ ಮಗುವಿನ ತಾಯಿಯಾದಲ್ಲಿ ಬಹುಶಃ ನಾನು ಹೋದ ನಂತರವೂ ಸೂರ್ಯಲೋಕದಲ್ಲಿ ನನ್ನ ಉಪಸ್ಥಿತಿ ಇರುತ್ತದೆ ಎಂದು ಯೋಚಿಸುತ್ತಾಳೆ. ಈ ಆಲೋಚನೆಯೊಂದಿಗೆ ದೇವಿ ಛಾಯಾ ಮಹಾದೇವನನ್ನು ಮೆಚ್ಚಿಸಲು ತಪಸ್ಸು ಮಾಡಲು ನಿರ್ಧರಿಸುತ್ತಾಳೆ. ಏಕೆಂದರೆ ಅವನು ಮಾತ್ರ ನೆರಳಿಗೆ ಮಾತೃತ್ವದ ವರವನ್ನು ನೀಡಬಲ್ಲನು. ದೇವಿ ಛಾಯಾ ಮಹಾದೇವನನ್ನು ಕುರಿತು, ಓ ಮಹಾದೇವ, ನಾನು ಸೂರ್ಯದೇವನ ಜೊತೆಗೆ ಇಲ್ಲಿ ಏನು ಮಾಡುತ್ತಿರುವೆನೋ ಅದು ದೇವಿ ಸಂಜ್ಞಾಳ ಆಜ್ಞೆಯ ಮೇರೆಗೆ ಮಾಡುತ್ತಿರುತ್ತೇನೆ. ಆದರೆ ಈಗ ನನಗೂ ಮಗನನ್ನು ಹೊಂದುವ ಆಸೆಯಾಗಿದೆ. ಹಾಗಾದಲ್ಲಿ ಮುಂದೊಂದು ದಿನ ನಾನು ಇಲ್ಲಿಂದ ಹೊರಟರೂ ನನ್ನ ಮಗ ಯಾವಾಗಲೂ ಸೂರ್ಯದೇವನೊಂದಿಗೆ ಇರುತ್ತಾನೆ. ಅದು ಮಾತ್ರ ನನಗೆ ಸಂತೋಷವನ್ನು ತಂದುಕೊಡಬಲ್ಲದು. ದಯವಿಟ್ಟು ನನ್ನ ಪ್ರಾರ್ಥನೆ ಮನ್ನಿಸು ದೇವ, ನನ್ನ ತಪಸ್ಸನ್ನು ಸ್ವೀಕರಿಸು ಎಂದು ಬೇಡಿಕೊಳ್ಳುತ್ತಾ ಛಾಯಾದೇವಿಯು ಶಿವನನ್ನು ಕುರಿತು ಘೋರ ತಪಸ್ಸು ಮಾಡುತ್ತಾಳೆ. ಊಟ ನಿದ್ರೆ ತೊರೆದು ಛಾಯಾದೇವಿ ಹಗಲು ರಾತ್ರಿ ಮಹಾದೇವನ ಧ್ಯಾನದಲ್ಲಿ ಮಗ್ನಳಾಗುತ್ತಾಳೆ. ಅಂತಿಮವಾಗಿ ಶಿವನು ಅವಳ ತಪಸ್ಸಿಗೆ ಮೆಚ್ಚಿ ಅವಳಿಗೆ ವರ ನೀಡಲು ಪ್ರತ್ಯಕ್ಷನಾಗುತ್ತಾನೆ. ಶಿವ ಹೇಳುತ್ತಾನೆ, ದೇವಿ ಛಾಯಾ, ನಿನ್ನ ತಪಸ್ಸಿಗೆ ನಾನು ಸಂತುಷ್ಟನಾಗಿದ್ದೇನೆ. ನಿನ್ನ ಮನದಾಸೆ ನನಗೆ ತಿಳಿದಿದೆ. ಶೀಘ್ರದಲ್ಲೇ ಅದು ನೆರವೇರುತ್ತದೆ. ನೀನು ಮುಂದೆ ಶನಿದೇವ ಎಂದು ಪೂಜಿಸಲ್ಪಡುವ ಅಗಾಧ ಶಕ್ತಿಶಾಲಿ ಪರಾಕ್ರಮಿ ಪುತ್ರನನ್ನು ಪಡೆಯುತ್ತೀಯ ಎಂದು ಆಶೀರ್ವಾದ ಮಾಡಿ ಮಾಯವಾಗುತ್ತಾನೆ. ಸ್ವಲ್ಪ ಸಮಯದ ನಂತರ ಛಾಯಾದೇವಿಯು ಒಂದು ಮಗನಿಗೆ ಜನ್ಮ ನೀಡುತ್ತಾಳೆ. ಸೂರ್ಯದೇವ ಮತ್ತು ಛಾಯಾದೇವಿಯರ ಗುಣಸಾರವನ್ನು ಹೊಂದಿದ ಮಗುವೊಂದರ ಜನನವಾಗುತ್ತದೆ. ಆದರೆ ಮಗುವಿನ ಜನನವಾದ ನಂತರ ಛಾಯಾದೇವಿಗೆ ಸಂತೋಷವಾಗುವುದಿಲ್ಲ. ಅದಕ್ಕೆ ಕಾರಣ ಆ ಮಗುವಿನ ಸೌಂದರ್ಯ. ಹುಟ್ಟಿದ ಮಗುವು ಸುಂದರವಾಗಿರುವುದಿಲ್ಲ, ದೈಹಿಕವಾಗಿ ಬಲಶಾಲಿಯಾಗಿಯೂ ಇರುವುದಿಲ್ಲ, ದುರ್ಬಲವಾಗಿರುತ್ತದೆ. ಅದನ್ನು ನೋಡಿದ ಛಾಯಾದೇವಿಯು ದುಃಖದಿಂದ, ಓ ಭಗವಂತ, ನಾನು ಇದ್ಯಾವ ರೀತಿಯ ಮಗುವಿಗೆ ಜನ್ಮ ನೀಡಿರುವೆ? ನಾನು ಶಕ್ತಿಶಾಲಿ ಪರಾಕ್ರಮಶಾಲಿ ಮಗನನ್ನ ಪಡೆಯುತ್ತೇನೆ ಎಂದು ಆ ಮಹಾದೇವನು ನನಗೆ ವರವನ್ನು ದಯಪಾಲಿಸಿದನು. ಆದರೆ ಈ ಮಗುವು ದುರ್ಬಲವಾಗಿದೆ, ನೋಡಲು ಅಸಹ್ಯವಾಗಿದೆ. ಈ ಮಗುವನ್ನು ನೋಡಿದರೆ ಇದು ತನ್ನ ಮತ್ತು ಸಂಜ್ಞಾದೇವಿಗೆ ಹುಟ್ಟಿದ ಮಗುವಲ್ಲ ಎಂದು ಸೂರ್ಯದೇವನಿಗೆ ತಕ್ಷಣ ತಿಳಿಯುತ್ತದೆ. ಹೀಗೆ ಯೋಚಿಸಿದ ಛಾಯಾದೇವಿ ಯೋಚನೆ ನಿಜವಾಗಿಯೂ ನಿಖರವಾಗಿತ್ತು. ಸೂರ್ಯದೇವ ತನ್ನ ಮಗು ಶನಿದೇವನನ್ನು ನೋಡಿದಾಗ ಅವನು ಆಶ್ಚರ್ಯಚಕಿತನಾಗುತ್ತಾನೆ. ಏಕೆಂದರೆ ಶನಿಯು ಸೂರ್ಯದೇವನ ಪ್ರಕಾಶವನ್ನು ಹೊಂದಿರುವುದಿಲ್ಲ. ನೋಡಲು ತನ್ನ ಪತ್ನಿ ದೇವಿ ಸಂಜ್ಞಾಳಂತೆಯೂ ಕಾಣುತ್ತಿಲ್ಲ. ಇದನ್ನು ನೋಡಿದ ಸೂರ್ಯದೇವ ಕೋಪಗೊಂಡು ದೇವಿ ಛಾಯಾಳನ್ನ ಪ್ರಶ್ನಿಸುತ್ತಾನೆ. ಸೂರ್ಯದೇವ ಕೋಪದಿಂದ ಗುಡುಗುತ್ತಾ, ದೇವಿ ಛಾಯಾ, ಇದು ನನಗೆ ನನ್ನ ಮಗುವಿನ ಹಾಗೆ ತೋರುತ್ತಿಲ್ಲ. ಹೇಳು, ನೀನು ಈ ಮಗುವನ್ನು ಹೇಗೆ ಪಡೆದೆ? ನೀನು ನನ್ನದಲ್ಲದ ಮಗುವೊಂದನ್ನು ಪಡೆಯುತ್ತೀ ಎಂದು ನಾನು ನಿರೀಕ್ಷಿಸಿರಲಿಲ್ಲ ಎಂದಾಗ ಛಾಯಾದೇವಿಯು ಅಳುತ್ತಾ, ಇಲ್ಲ ಸೂರ್ಯದೇವ, ದಯವಿಟ್ಟು ಹಾಗೆ ಹೇಳಬೇಡಿ. ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಇದು ನಿಜವಾಗಿಯೂ ನಿಮ್ಮ ಮಗುವೇ. ನಿಮ್ಮ ರಕ್ತವು ಅವನ ನರನಾಡಿಗಳಲ್ಲಿ ಹರಿಯುತ್ತಿದೆ. ಈಗ ಅವನು ನಿಮ್ಮಷ್ಟು ತೇಜಸ್ವಿಯಾಗಿಯೂ ಆರೋಗ್ಯವಂತರಾಗಿಯೂ ಕಾಣುತ್ತಿದ್ದರೂ ಒಂದು ದಿನ ಅವನು ಖಂಡಿತವಾಗಿಯೂ ನಿಮ್ಮಂತೆ ಶಕ್ತಿವಂತನಾಗಿ ಧೀರನಾಗಿ ಬೆಳೆಯುತ್ತಾನೆ ಎನ್ನುತ್ತಾಳೆ. ಆಗ ಸೂರ್ಯದೇವ, ಆದರೆ ನಾನು ಇದನ್ನು ನಂಬುವುದಿಲ್ಲ. ಆದ್ದರಿಂದ ಇಂಥ ಕುರೂಪವಾದ ಮಗುವನ್ನು ನಾನು ನನ್ನದು ಎಂದು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಎನ್ನುತ್ತಾನೆ. ಛಾಯಾದೇವಿಯು ಅವನ ಮಾತನ್ನು ಕೇಳಿ ಅಳುತ್ತಾ, ಓ ದೇವ, ದಯವಿಟ್ಟು ನನ್ನನ್ನು ಕ್ಷಮಿಸು. ಬಹುಶಃ ಅವನ ಈ ಕುರೂಪ ಸೌಂದರ್ಯಕ್ಕೆ ನಾನೇ ಕಾರಣ ಎಂದಾಗ ಸೂರ್ಯದೇವ ಆಶ್ಚರ್ಯದಿಂದ, ನೀನೇನು ಹೇಳುತ್ತಿರುವೆ ದೇವಿ ಸಂಜ್ಞಾ? ನೀನು ಸೌಂದರ್ಯದ ಗಣಿ.
ಪ್ರಕಾಶವೇ ಮೇಳವೆತ್ತ ಈ ಸೂರ್ಯದೇವನ ಪತ್ನಿ ನೀನು. ನಿನ್ನ ಮಗು ಹೀಗೆ ಕುರೂಪನಾಗಿರಲು ಹೇಗೆ ಸಾಧ್ಯ ದೇವಿ ಎಂದಾಗ ಛಾಯಾದೇವಿ ಅಳುತ್ತಾ, ಇಲ್ಲ ಸೂರ್ಯದೇವ, ನಾನು ದೇವಿ ಸಂಗ್ಯಾ ಅಲ್ಲ. ನಾನು ಅವಳ ಪ್ರತಿರೂಪ, ಅವಳ ನೆರಳು. ಮತ್ತು ಅದಕ್ಕಾಗಿ ನನ್ನ ಮಗನ ಮೈ ಬಣ್ಣವು ನೆರಳಿನ ಬಣ್ಣದಂತೆ ಗಾಢವಾಗಿದೆ. ಆದರೆ ನನ್ನನ್ನು ನಂಬಿ, ಅವನು ನಿಜವಾಗಿಯೂ ನಿಮ್ಮ ಮಗನೇ. ನಾನು ಮಾಡಿದ ತಪ್ಪಿಗೆ ನೀವು ನನ್ನನ್ನ ಶಿಕ್ಷಿಸಬಹುದು, ಆದರೆ ನೀವು ನಿಮ್ಮ ಮಗನನ್ನ ಒಪ್ಪಿಕೊಳ್ಳಲೇಬೇಕು ಎನ್ನುತ್ತಾಳೆ. ಹೀಗೆ ಅಳುತ್ತಾ ಛಾಯಾದೇವಿಯು ಸೂರ್ಯದೇವನ ಮುಂದೆ ಸಂಪೂರ್ಣ ಸತ್ಯವನ್ನ ಬಹಿರಂಗಪಡಿಸುತ್ತಾಳೆ. ಆದರೆ ಶಾಂತವಾಗುವ ಬದಲು ಸೂರ್ಯದೇವನ ಕೋಪವು ಇನ್ನಷ್ಟು ಭುಗಿಲೆದ್ದು ಅವನ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮುಂದೆ ಛಾಯಾದೇವಿ ಏನು ಮಾಡುತ್ತಾಳೆ? ಶನಿದೇವನನ್ನ ಹೇಗೆ ಬೆಳೆಸುತ್ತಾಳೆ? ಸೂರ್ಯದೇವ ತನ್ನ ಮಗನಿಂದ ದೂರವಾಗಲು ಶನಿದೇವನ ಕಪ್ಪು ಬಣ್ಣವೇ ಕಾರಣವೇ? ಹುಟ್ಟಿನಿಂದ ದುರ್ಬಲನಾದ ಶನಿದೇವ ಮುಂದೆ ಶಕ್ತಿಶಾಲಿ ಬಲಶಾಲಿ ಆದದು ಹೇಗೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಕರ್ಮಫಲದಾತ ಶನಿದೇವ ಸರಣಿಯ ಮುಂದಿನ ಸಂಚಿಕೆಗಾಗಿ ಟ್ಯೂನ್ ಮಾಡಿ.